ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಜಿಎಸ್ಟಿ ನೋಂದಣಿ ದಿಢೀರ್ ಅಂತ ಹೇಳಿ ಏರಿಕೆಯನ್ನ ಕಾಣ್ತಾ ಇದೆ ರಾಜ್ಯದಲ್ಲಿ. ಏಪ್ರಿಲ್ ಜೂನ್ ಅವಧಿಯಲ್ಲಿ 34,811 ಜಿಎಸ್ಟಿ ನೋಂದಣಿಯಾಗಿದೆ. ಜಿಎಸ್ಟಿ ನೋಂದಣಿ ವಹಿವಾಟು ಮಿತಿ ಮೀರಿದ ಹಿನ್ನೆಲೆಯಲ್ಲಿ ತೆರಿಗೆ ಇಲಾಖೆ ನೋಟಿಸ್ಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಹೂ ವ್ಯಾಪಾರಿಗಳು, ತರಕಾರಿ, ಹಣ್ಣು, ಸಮೋಸ ಮಾರೋರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಎಸ್ಟಿ ನೋಂದಣಿಗೆ ವ್ಯಾಪಾರಿಗಳು ಮುಂದಾಗ್ತಾ ಇದ್ದಾರೆ. 40 ಲಕ್ಷ ರೂಪಾಯಿ ಮೇಲ್ಪಟ್ಟು ವಹಿವಾಟು ಆಗಿದ್ರೆ ಜಿಎಸ್ಟಿ ಕಡ್ಡಾಯ ಕಟ್ಟಲೇಬೇಕು. ಕಟ್ಟಾದ್ಮೇಲೂ ಕೂಡ ನೀವು 1 ವರ್ಷ ಆದ್ಮೇಲೆ ರಿಕವರಿ ಮಾಡ್ಬೋದು, ನಿಮ್ಮ ಹಣ ನಿಮಗೆ ಬರುತ್ತೆ. ಅಂದ್ರೆ ಯಾವ ರೀತಿಯಾಗಿ ಬರುತ್ತೆ ಮತ್ತೆ ಯಾವ ರೀತಿಯಾಗಿ ನೀವು ಕಟ್ಟಬೇಕು, ಎಷ್ಟು ಕಟ್ಟಿರ್ತೀರಿ ಅನ್ನೋದು ಎಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಇಂತಹ ವ್ಯಾಪಾರಿಗಳನ್ನ ಪತ್ತೆ ಮಾಡಿ ನೋಟಿಸನ್ನು ಈಗಾಗಲೇ ಕೊಡಲಾಗ್ತಾ ಇದೆ. ಇದೇ ಕಾರಣದಿಂದ ಇದೀಗ ಜಿಎಸ್ಟಿ ನೋಂದಣಿಯಲ್ಲಿ ಹೆಚ್ಚಳಗಳು ಕೂಡ ಆಗ್ತಾ ಇದೆ. ಯಾರು ಇಲ್ಲಿಯವರೆಗೂ ಕೂಡ ನಮಗೆ ಜಿಎಸ್ಟಿ ಯಾರು ಹಾಕ್ತಾರೆ, ನಾವೇನು ಸಣ್ಣ ಪುಟ್ಟ ವ್ಯಾಪಾರಿಗಳು ನಮಗೆ ಜಿಎಸ್ಟಿ ಕಟ್ಟೋದಕ್ಕೆ ಯಾರು ಹೇಳ್ತಾರೆ, ಸರ್ಕಾರ ಅದಕ್ಕೆಲ್ಲ ಆಸ್ಪದ ಕೊಡೋದಿಲ್ಲ, ಸರ್ಕಾರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮತ್ತು ವಾಣಿಜ್ಯ ಇಲಾಖೆಯೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಏನು ಸುಮ್ಮನಾಗಿದ್ರು. ಇದೀಗ ಸಣ್ಣ ವ್ಯಾಪಾರಿಗಳಿಗೂ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಜಿಎಸ್ಟಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಇದೀಗ ಸ್ವತಃ ಖುದ್ದು ವ್ಯಾಪಾರಿಗಳು ಹೋಗಿ ಜಿಎಸ್ಟಿ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಇದೀಗ ವ್ಯಾಪಾರಿಗಳು ಕಂಗಾಲಾಗಿದ್ರು. ಎಲ್ಲರೂ ಕೂಡ ಹೂ ಮಾರೋರು, ತರಕಾರಿ ಮಾರೋರು, ಹಣ್ಣು ಮಾರೋರು, ಸಮೋಸ ಮಾಡೋರು ಎಲ್ಲರೂ ಕೂಡ ಈ ಹಿನ್ನೆಲೆ ಇದೀಗ ಜಿಎಸ್ಟಿ ನೋಂದಣಿಗೆ ವ್ಯಾಪಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕೂಡ ಹೇಳಿದೆ ವಾಣಿಜ್ಯ ತೆರಿಗೆ ಇಲಾಖೆ, ನೀವೀಗ ನೋಟಿಸ್ ಬಂದಿದೆ ಅಂತ ಹೇಳಿ ನಿಮ್ಮ ವ್ಯಾಪಾರ ವಹಿವಾಟನ್ನ ಕ್ಯಾಶ್ ಮೂಲಕ ಮಾಡಿಕೊಂಡ್ರೂ ಕೂಡ ನೀವು ಜಿಎಸ್ಟಿ ಕಟ್ಟಬೇಕಾಗತ್ತೆ ಅಂತ ಕೂಡ ಹೇಳಿದೆ.